ನಮಸ್ಕಾರ ಆತ್ಮೀಯ ಕುಂಭರಾಶಿಯ ಬಂಧುಗಳೇ, ಶನಿಯ ಪ್ರಭಾವದಲ್ಲಿರುವ ನೀವು ಕಳೆದ ಕೆಲವು ವರ್ಷಗಳಿಂದ 7 ಶನಿಯ ಹೆಸರಿನಲ್ಲಿ ಪಟ್ಟಪಾಡು ಅಷ್ಟಿಷ್ಟಲ್ಲ. ಎಷ್ಟೇ ಕಷ್ಟಪಟ್ಟರೂ ಕೈಗೆ ಬಂದ ತುತ್ತು ಬಾಯಿಗೆ ಬರುತ್ತಿಲ್ಲ. ನಾನು ನಂಬಿದವರೇ ನನಗೆ ಮೋಸ ಮಾಡುತ್ತಿದ್ದಾರೆ, ಇನ್ನು ನನ್ನ ಜೀವನ ಇಷ್ಟೇನಾ ಎಂದು ಹತಾಶರಾಗಿ ಮೂಲೆಯಲ್ಲಿ ಕುಳಿತು ಕಣ್ಣೀರು ಹಾಕುತ್ತಿದ್ದೀರಾ? ಹಾಗಾದರೆ ಕಣ್ಣೀರು ಒರೆಸಿಕೊಳ್ಳಿ. ಕುಂಭರಾಶಿಯವರೇ, ಈ ಡಿಸೆಂಬರ್ ತಿಂಗಳು ಸಾಮಾನ್ಯವಾದ ತಿಂಗಳಲ್ಲ. ನಿಮ್ಮ ಶ್ರಮಕ್ಕೆ, ನಿಮ್ಮ ಸಹನೆಗೆ ಶನಿ ಮಹಾತ್ಮ ಫಲ ನೀಡುವ ಕಾಲ ಬಂದಿದೆ. ಇಷ್ಟು ದಿನ ಅನುಭವಿಸಿದ ಅವಮಾನಗಳಿಗೆ ಸನ್ಮಾನ ಸಿಗುವ ಸಮಯವಿದು. ಆದರೆ ಇವೆಲ್ಲದರ ನಡುವೆ ಒಂದು ವಿಚಿತ್ರವಾದ ಸಂಕಷ್ಟ ಕೂಡ ನಿಮ್ಮನ್ನು ಎದುರುಗೊಳ್ಳಲಿದೆ. ಈ ಡಿಸೆಂಬರ್ನಲ್ಲಿ ನಿಮ್ಮ ಜೀವನ ಯಾವ ರೀತಿ ಬದಲಾಗಲಿದೆ? ನಿಮಗೆ ಎದುರಾಗುವ ಆ ಗುಪ್ತ ಸಮಸ್ಯೆ ಯಾವುದು? ಅದಕ್ಕೆ ಸರಳ ಪರಿಹಾರವೇನು? ತಿಳಿಯಲು ಪೂರ್ತಿ ವಿಡಿಯೋ ನೋಡಿ. ಆಂಜನೇಯ ಸ್ವಾಮಿಯನ್ನು ನೆನೆದು ಜೈ ಹನುಮಾನ್ ಎಂದು ಕಾಮೆಂಟ್ ಮಾಡಿ. ಬಂಧುಗಳೇ, ಕುಂಭರಾಶಿ ಶನಿ ದೇವನು ಆಳುವಂತಹ ರಾಶಿ ಇದು. ನೀವು ಸಾಧಾರಣ ವ್ಯಕ್ತಿಗಳಲ್ಲ. ನಿಮ್ಮದು ಗಾಳಿಯ ತತ್ವ. ನೀವು ಯಾರ ಹಿಡಿತಕ್ಕೂ ಸಿಗುವವರಲ್ಲ. ನಿಮ್ಮ ರಾಶಿಯ ಸ್ವಭಾವವೇ ಹಾಗೆ. ನೀವು ಎಲ್ಲರಿಗಿಂತ ವಿಭಿನ್ನವಾಗಿ ಆಲೋಚನೆ ಮಾಡುತ್ತೀರಿ. ನೀವು ಬಹಳ ಬುದ್ಧಿವಂತರು, ಮಾನವೀಯತೆ ಉಳ್ಳವರು ಮತ್ತು ಅಷ್ಟೇ ಮೊಂಡುತನವನ್ನು ಹೊಂದಿರುವವರು. ಕುಂಭರಾಶಿಯವರು ಹೊರಗಿನ ಪ್ರಪಂಚಕ್ಕೆ ಕಠಿಣವಾಗಿ ಕಂಡರು, ಒಳಗಿನಿಂದ ತಾವರೆ ಹೂವಿನಷ್ಟೇ ಮೃದುವಾದ ಮನಸ್ಸಿನವರು. ಇಷ್ಟು ದಿನ ನೀವು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಶನಿ ನಿಮ್ಮ ರಾಶ್ಯಾಧಿಪತಿಯಾಗಿರುವುದರಿಂದ ಅವನು ನಿಮಗೆ ಸುಲಭವಾಗಿ ಏನನ್ನೂ ಕೊಡುವುದಿಲ್ಲ. ಆದರೆ ಒಮ್ಮೆ ಕೊಡಲು ನಿರ್ಧರಿಸಿದರೆ ಪ್ರಪಂಚವೇ ತಿರುಗಿ ನೋಡುವಷ್ಟು ಯಶಸ್ಸನ್ನು ಕೊಡುತ್ತಾನೆ. ಅಂತಹ ಸಮಯ ಈಗ ಡಿಸೆಂಬರ್ ತಿಂಗಳಿನಲ್ಲಿ ಕೂಡಿ ಬಂದಿದೆ. ಡಿಸೆಂಬರ್ ತಿಂಗಳು ಕುಂಭರಾಶಿಯವರ ಪಾಲಿಗೆ ಒಂದು ಟರ್ನಿಂಗ್ ಪಾಯಿಂಟ್ ಎಂದು ಹೇಳಬಹುದು. ಗ್ರಹಗಳ ಸ್ಥಿತಿಗತಿಗಳು ನಿಮಗೆ ಪೂರಕವಾಗಿ ಬದಲಾಗುತ್ತಿವೆ. ಇಷ್ಟು ದಿನ ನಿಮ್ಮ ತಲೆಯನ್ನು ಕೊರೆಯುತ್ತಿದ್ದ 108 ಚಿಂತೆಗಳು ಮಂಜಿನಂತೆ ಕರಗಲಿವೆ. ಮುಖ್ಯವಾಗಿ ನಿಮ್ಮ ಆತ್ಮವಿಶ್ವಾಸ ಕುಗ್ಗಿಹೋಗಿತ್ತು. ನನ್ನಿಂದ ಏನು ಮಾಡಲು ಸಾಧ್ಯವಿಲ್ಲ ಎಂಬ ಕೀಳರಿಮೆ ನಿಮ್ಮನ್ನು ಆವರಿಸಿತ್ತು. ಆದರೆ ಈ ತಿಂಗಳು ನಿಮ್ಮಲ್ಲಿ ಅದ್ಭುತವಾದ ಚೈತನ್ಯ ಮತ್ತು ಧೈರ್ಯ ತುಂಬಲಿದೆ. ನೀವು ಎಲ್ಲಿ ಸೋತಿದ್ದೀರೋ ಅದೇ ಜಾಗದಲ್ಲಿ ಗೆದ್ದು ತೋರಿಸುವ ಛಲ ನಿಮ್ಮಲ್ಲಿ ಮೂಡಲಿದೆ. ಮೊದಲನೆಯದಾಗಿ ಉದ್ಯೋಗದ ವಿಷಯಕ್ಕೆ ಬರೋಣ. ಯಾರೆಲ್ಲ ಉದ್ಯೋಗಕ್ಕಾಗಿ ಕಾಯುತ್ತಿದ್ದೀರೋ ಅಥವಾ ಇರುವ ಕೆಲಸದಲ್ಲಿ ನೆಮ್ಮದಿ ಇಲ್ಲದೆ ಒದ್ದಾಡುತ್ತಿದ್ದೀರೋ ಅವರಿಗೆ ಈ ಡಿಸೆಂಬರ್ ತಿಂಗಳು ಸುಗ್ಗಿ ಕಾಲ. ನಿರುದ್ಯೋಗಿಗಳಿಗೆ ಅನಿರೀಕ್ಷಿತವಾಗಿ ಒಳ್ಳೆಯ ಕಂಪನಿಗಳಿಂದ ಕರೆಗಳು ಬರುತ್ತವೆ. ನೀವು ಇಂಟರ್ವ್ಯೂನಲ್ಲಿ ಪಾಲ್ಗೊಂಡರೆ ಸಾಕು, ನಿಮ್ಮ ಮಾತು ಮತ್ತು ವ್ಯಕ್ತಿತ್ವಕ್ಕೆ ಮರುಳಾಗಿ ಕೆಲಸ ಸಿಗುವ ಸಾಧ್ಯತೆ ದಟ್ಟವಾಗಿದೆ. ಇನ್ನು ಈಗಾಗಲೇ ಕೆಲಸದಲ್ಲಿರುವವರಿಗೆ ಮೇಲಧಿಕಾರಿಗಳ ಕಿರಿಕಿರಿ ತಪ್ಪಲಿದೆ. ನೀವು ಮಾಡಿದ ಕೆಲಸಕ್ಕೆ ಮನ್ನಣೆ ಸಿಗಲಿಲ್ಲ ಎಂಬ ಕೊರಗು ಇತ್ತಲ್ಲವೇ? ಈ ತಿಂಗಳು ನಿಮ್ಮ ಬಾಸ್ ನಿಮ್ಮನ್ನು ಕರೆದು ಬೆನ್ನು ತಟ್ಟುವ ಸಮಯ ಬರಲಿದೆ. ಪ್ರಮೋಷನ್ ಅಥವಾ ಸಂಬಳ ಹೆಚ್ಚಳದ ಮಾತುಕತೆಗಳು ನಡೆಯಲಿವೆ. ವಿಶೇಷವಾಗಿ ಸರ್ಕಾರಿ ಕೆಲಸಕ್ಕಾಗಿ ಪ್ರಯತ್ನ ಪಡುತ್ತಿರುವವರಿಗೆ ಈ ತಿಂಗಳು ಶುಭ ಸುದ್ದಿ ಕಿವಿಗೆ ಬೀಳಬಹುದು. ಇನ್ನು ವ್ಯಾಪಾರಸ್ಥರ ವಿಷಯಕ್ಕೆ ಬಂದರೆ, ಕುಂಭರಾಶಿಯ ವ್ಯಾಪಾರಿಗಳು ಕಳೆದ ಕೆಲವು ತಿಂಗಳುಗಳಿಂದ ನಷ್ಟವನ್ನು ಅಥವಾ ನಿರೀಕ್ಷಿತ ಲಾಭವಿಲ್ಲದೆ ಒದ್ದಾಡುತ್ತಿರಬಹುದು. ಆದರೆ ಡಿಸೆಂಬರ್ ತಿಂಗಳು ನಿಮ್ಮ ವ್ಯಾಪಾರದ ಗ್ರಾಫ್ ಅನ್ನು ಮೇಲಕ್ಕೆ ಎತ್ತಲಿದೆ. ನೀವು ಹಾಕಿದ ಬಂಡವಾಳಕ್ಕೆ ತಕ್ಕ ಲಾಭ ಕೈ ಸೇರಲಿದೆ. ಹೊಸ ಪಾರ್ಟ್ನರ್ಶಿಪ್ ಅಥವಾ ಹೊಸ ಒಪ್ಪಂದಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ. ಕಬ್ಬಿನ, ಸಿಮೆಂಟ್, ಆಯಿಲ್ ಅಥವಾ ಕೃಷಿ ಆಧಾರಿತ ವ್ಯಾಪಾರ ಮಾಡುವವರಿಗೆ ವಿಶೇಷ ಧನಲಾಭ ಕಾದಿದೆ. ನಿಮ್ಮ ಪ್ರತಿಸ್ಪರ್ಧಿಗಳು ನಿಮ್ಮ ಏಳಿಗೆಯನ್ನು ನೋಡಿ ಅಸೂಯೆ ಪಡುವ ಮಟ್ಟಕ್ಕೆ ನೀವು ಬೆಳೆಯಲಿದ್ದೀರಿ. ಹಣಕಾಸಿನ ವಿಚಾರದಲ್ಲಿ ಕುಂಭರಾಶಿಯವರಿಗೆ ಒಂದು ದೊಡ್ಡ ರಿಲೀಫ್ ಸಿಗಲಿದೆ. ಕೊಟ್ಟ ಸಾಲ ವಾಪಸ್ ಬರೋಲ್ಲ, ಮಾಡಿದ ಸಾಲ ತೀರೋಲ್ಲ ಎಂಬ ಸ್ಥಿತಿ ನಿಮ್ಮದಾಗಿತ್ತು. ಆದರೆ ಈ ತಿಂಗಳು ನೀವು ಯಾವತ್ತೋ ಯಾರಿಗೋ ಕೊಟ್ಟು ಇನ್ನೂ ಬರುವುದಿಲ್ಲ ಎಂದು ಮರೆತು ಹೋಗಿದ್ದ ಹಣ ಅನಿರೀಕ್ಷಿತವಾಗಿ ಬಡ್ಡಿ ಸಮೇತ ನಿಮ್ಮ ಕೈ ಸೇರಲಿದೆ. ಇದು ನಿಮ್ಮ ಆರ್ಥಿಕ ಸಂಕಷ್ಟವನ್ನು ನೀಗಿಸಲು ಸಂಜೀವಿನಿಯಂತೆ ಕೆಲಸ ಮಾಡುತ್ತದೆ. ಹಾಗೆಯೇ ಬ್ಯಾಂಕ್ ಲೋನ್ ಅಥವಾ ಸಾಲದ ಹೊರೆ ಇಳಿಸಲು ದಾರಿಗಳು ಕಾಣಿಸಲಿವೆ. ಅನಿರೀಕ್ಷಿತ ಧನಾಗಮನಕ್ಕೆ ಯೋಗವಿದ್ದು ಲಾಟರಿ ಅಥವಾ ಪೂರ್ವಜರ ಆಸ್ತಿಯ ವಿಚಾರದಲ್ಲಿ ಸಕಾರಾತ್ಮಕ ಬೆಳವಣಿಗೆಯನ್ನು ನೀವು ಕಾಣಬಹುದು. ನಮ್ಮ ಅನ್ನದಾತರಾದ ಕುಂಭರಾಶಿಯ ರೈತ ಬಾಂಧವರಿಗೆ ಈ ತಿಂಗಳು ಮಿಶ್ರಫಲವಿದ್ದರೂ ಅಂತ್ಯದಲ್ಲಿ ಲಾಭವೇ ಹೆಚ್ಚು. ಬೆಳೆ ಕೈಕೊಡುವ ಭಯ ಬೇಡ. ನೀವು ನಿರೀಕ್ಷೆ ಮಾಡಿದ ಬೆಲೆ ನಿಮ್ಮ ಬೆಳೆಗೆ ಸಿಗಲಿದೆ. ಕೃಷಿ ಯಂತ್ರೋಪಕರಣಗಳನ್ನು ಖರೀದಿಸಲು ಅಥವಾ ಜಮೀನು ಅಭಿವೃದ್ಧಿ ಮಾಡಲು ಸಾಲಕ್ಕಾಗಿ ಅರ್ಜಿ ಹಾಕಿದ್ದರೆ ಅದು ಮಂಜೂರಾಗುವ ಸಾಧ್ಯತೆ ಇದೆ. ಹೈನುಗಾರಿಕೆ ಅಥವಾ ತೋಟಗಾರಿಕೆ ಮಾಡುವವರಿಗೆ ಹೆಚ್ಚಿನ ಆದಾಯ ನಿರೀಕ್ಷಿಸಬಹುದು. ವಿದ್ಯಾರ್ಥಿಗಳೇ, ನಿಮ್ಮ ಏಕಾಗ್ರತೆ ಈ ತಿಂಗಳು ಹೆಚ್ಚಾಗಲಿದೆ. ಪರೀಕ್ಷೆಯ ಭಯ ಹೋಗಿ ಓದಿನಲ್ಲಿ ಆಸಕ್ತಿ ಮೂಡಲಿದೆ. ಯಾರೆಲ್ಲ ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋಗಬೇಕು ಎಂದು ಕನಸು ಕಾಣುತ್ತಿದ್ದೀರೋ, ವೀಸಾ ಸಮಸ್ಯೆ ಅಥವಾ ಹಣಕಾಸಿನ ಸಮಸ್ಯೆಯಿಂದ ಅಡೆತಡೆ ಅನುಭವಿಸುತ್ತಿದ್ದೀರೋ ಅವರಿಗೆ ಗ್ರೀನ್ ಸಿಗ್ನಲ್ ಸಿಗಲಿದೆ. ವಿದೇಶಿ ಪ್ರಯಾಣದ ಯೋಗ ಪ್ರಬಲವಾಗಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕುಂಭರಾಶಿಯ ವಿದ್ಯಾರ್ಥಿಗಳು ಈ ಬಾರಿ ರ್ಯಾಂಕ್ ಪಡೆಯುವ ಅಥವಾ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾಗುವ ಸಾಧ್ಯತೆಗಳಿವೆ. ಈಗ ಸಂಬಂಧಗಳ ವಿಚಾರಕ್ಕೆ ಬರೋಣ. ಕುಂಭರಾಶಿಯವರು ಸಾಮಾನ್ಯವಾಗಿ ಭಾವನೆಗಳನ್ನು ವ್ಯಕ್ತಪಡಿಸಲು ಕಷ್ಟಪಡುತ್ತಾರೆ. ಇದರಿಂದಾಗಿ ಗಂಡ ಹೆಂಡತಿಯ ನಡುವೆ ಶೀತಲ ಸಮರ ಅಥವಾ ಮನಸ್ತಾಪಗಳು ಇದ್ದಿರಬಹುದು. ಆದರೆ ಡಿಸೆಂಬರ್ ತಿಂಗಳು ಪ್ರೀತಿಯ ಹೂವು ಅರಳುವ ಮಾಸ. ದಂಪತಿಗಳ ನಡುವೆ ಇದ್ದ ಸಂಶಯದ ಮೋಡಗಳು ಕರಗಿ ಪರಸ್ಪರ ಪ್ರೀತಿ ಮತ್ತು ಗೌರವ ಹೆಚ್ಚಾಗಲಿದೆ. ಕುಟುಂಬದ ಸದಸ್ಯರ ಜೊತೆ ದೇವಸ್ಥಾನಕ್ಕೆ ಅಥವಾ ಪ್ರವಾಸಕ್ಕೆ ಹೋಗುವ ಯೋಗವಿದೆ. ಇನ್ನೂ ಮದುವೆ ಆಗಿಲ್ಲದೆ ಕಾಯುತ್ತಿರುವ ಕುಂಭರಾಶಿಯ ಯುವಕ ಯುವತಿಯರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ.
ದೂರದ ಊರಿನಿಂದ ಅಥವಾ ನಿರೀಕ್ಷೆಗೂ ಮೀರಿದ ಒಳ್ಳೆಯ ಕಡೆಯಿಂದ ಸಂಬಂಧ ಕೂಡಿ ಬರಲಿದೆ. ಮದುವೆಯ ಮಾತುಕತೆಗಳು ಈ ತಿಂಗಳು ನಡೆದರೆ ಅದು ಖಂಡಿತವಾಗಿಯೂ ಯಶಸ್ವಿಯಾಗುತ್ತದೆ. ಸಂತಾನಕ್ಕಾಗಿ ಹಲವು ವರ್ಷಗಳಿಂದ ಚಿಕಿತ್ಸೆ ಪಡೆಯುತ್ತಾ ದೇವರಿಗೆ ಹರಕೆ ಹೊತ್ತು ಕಾಯುತ್ತಿರುವ ದಂಪತಿಗಳಿಗೆ ವೈದ್ಯರ ಕಡೆಯಿಂದ ಶುಭ ಸುದ್ದಿ ಸಿಗುವ ಕಾಲ ಇದು. ಇನ್ನು ಕೋರ್ಟು ಕಚೇರಿ ಅಲೆದಾಟದಲ್ಲಿ ಸಿಲುಕಿರುವವರಿಗೆ ತೀರ್ಪು ನಿಮ್ಮ ಪರವಾಗಿ ಬರುವ ಅಥವಾ ರಾಜಿ ಸಂಧಾನದ ಮೂಲಕ ಸಮಸ್ಯೆ ಬಗೆಹರಿಯುವ ಸಾಧ್ಯತೆ ಇದೆ. ನಿಮ್ಮ ವಿರುದ್ಧ ಸುಳ್ಳು ಕೇಸ್ ಹಾಕಿದವರು ತಾವಾಗಿಯೇ ಬಂದು ಕ್ಷಮೆ ಕೇಳುವ ಸನ್ನಿವೇಶಗಳು ಎದುರಾಗಬಹುದು. ಇವೆಲ್ಲವೂ ಒಳ್ಳೆಯ ವಿಚಾರಗಳೇ. ಆದರೆ ಕುಂಭ ರಾಶಿಯವರಾದ ನೀವು ಒಂದು ವಿಷಯವನ್ನು ನೆನಪಿಟ್ಟುಕೊಳ್ಳಬೇಕು. ನಿಮ್ಮ ರಾಶಿಯ ದೊಡ್ಡ ಗುಣ ಮತ್ತು ದೋಷ ಎರಡೂ ಒಂದೇ, ಅದೇ ನಂಬಿಕೆ. ನೀವು ಬೇಗನೆ ಯಾರನ್ನಾದರೂ ನಂಬುತ್ತೀರಿ ಮತ್ತು ಅವರು ಮೋಸ ಮಾಡಿದಾಗ ಕುಗ್ಗಿ ಹೋಗುತ್ತೀರಿ. ಈ ತಿಂಗಳು ನೀವು ಯಶಸ್ಸಿನ ಉತ್ತುಂಗಕ್ಕೆ ಏರಬೇಕೆಂದರೆ ನಾನು ಎಂಬ ಅಹಂಕಾರ ಬಿಡಬೇಕು ಮತ್ತು ಅವನು ನನ್ನವನು ಎಂಬ ಕುರುಡು ನಂಬಿಕೆಯನ್ನು ಬಿಡಬೇಕು. ರಹಸ್ಯಗಳನ್ನು ಕಾಪಾಡಿಕೊಳ್ಳಿ. ನಿಮ್ಮ ಮುಂದಿನ ಪ್ಲಾನ್ ಏನು ಎಂಬುದನ್ನು ಕೆಲಸ ಆಗುವವರೆಗೂ ಯಾರ ಬಳಿಯೂ ಬಾಯಿ ಬಿಡಬೇಡಿ. ಈಗ ಈ ತಿಂಗಳಿನಲ್ಲಿ ಎದುರಾಗಬಹುದಾದ ಆ ಕಠಿಣ ಸವಾಲಿನ ಬಗ್ಗೆ ಮಾತನಾಡೋಣ. ಆರಂಭದಲ್ಲಿ ಹೇಳಿದಂತೆ ಒಂದು ದೊಡ್ಡ ಆಪತ್ತು ಕಾದಿದೆ. ಅದು ಬೇರೇನೂ ಅಲ್ಲ, ಆರೋಗ್ಯ ಮತ್ತು ಅಪವಾದ. ಡಿಸೆಂಬರ್ 15ರ ನಂತರದ ಸಮಯದಲ್ಲಿ ಗ್ರಹಗಳ ಕೆಲವು ಸಂಚಾರದಿಂದಾಗಿ ನಿಮಗೆ ಆರೋಗ್ಯದಲ್ಲಿ ಹಠಾತ್ ಏರುಪೇರಾಗುವ ಸಾಧ್ಯತೆ ಇದೆ. ಅದರಲ್ಲೂ ಮುಖ್ಯವಾಗಿ ಕಾಲು ನೋವು, ನರಗಳ ದೌರ್ಬಲ್ಯ ಅಥವಾ ಉಸಿರಾಟದ ತೊಂದರೆ ಕಾಣಿಸಿಕೊಳ್ಳಬಹುದು. ಇದರ ಜೊತೆ ಇದಕ್ಕಿಂತ ಮುಖ್ಯವಾದ ಇನ್ನೊಂದು ಸಮಸ್ಯೆ ಎಂದರೆ ಅಪವಾದ. ನೀವು ಮಾಡದ ತಪ್ಪಿಗೆ ನಿಮ್ಮ ಮೇಲೆ ಆರೋಪಗಳು ಬರಬಹುದು. ನಿಮ್ಮದೇ ಸ್ನೇಹಿತರು ಅಥವಾ ಹತ್ತಿರದ ಸಂಬಂಧಿಗಳು ನಿಮ್ಮ ಬಗ್ಗೆ ಇಲ್ಲಸಲ್ಲದ ವದಂತಿಗಳನ್ನು ಹಬ್ಬಿಸಬಹುದು. ನಿಮ್ಮ ಚಾರಿತ್ರ್ಯಕ್ಕೆ ಧಕ್ಕೆ ತರುವ ಪ್ರಯತ್ನ ನಡೆಯಬಹುದು. ಇದು ನಿಮಗೆ ಮಾನಸಿಕವಾಗಿ ತೀವ್ರ ಆಘಾತವನ್ನು ನೀಡಬಹುದು. ನಾನು ಇವರಿಗೆ ಎಷ್ಟು ಸಹಾಯ ಮಾಡಿದ್ದೆ, ಆದರೆ ಇವರು ನನಗೆ ಹೀಗೆ ಮಾಡಿದರಲ್ಲ ಎಂಬ ನೋವು ನಿಮ್ಮನ್ನು ಕಾಡಬಹುದು. ಹಾಗಾದರೆ ಈ ಸಮಸ್ಯೆಯಿಂದ ಪಾರಾಗುವುದು ಹೇಗೆ ಎಂದು ನೋಡೋದಾದರೆ ಚಿಂತಿಸಬೇಡಿ, ಪರಿಹಾರವಿದೆ. ಪ್ರತಿದಿನ ಬೆಳಿಗ್ಗೆ ಸೂರ್ಯ ನಮಸ್ಕಾರ ಮಾಡಿ ಮತ್ತು ಶನಿವಾರದಂದು ಎಳ್ಳೆಣ್ಣೆಯ ದೀಪವನ್ನು ಶನಿ ದೇವರಿಗೆ ಅಥವಾ ಆಂಜನೇಯ ಸ್ವಾಮಿಗೆ ಹಚ್ಚಿ. ಈ ತಿಂಗಳು ನೀವು ಅನಾವಶ್ಯಕ ಮಾತುಗಳನ್ನು ಆಡಬೇಡಿ. ಯಾರ ಜಗಳಕ್ಕೂ ಮಧ್ಯಸ್ಥಿಕೆ ವಹಿಸಲು ಹೋಗಬೇಡಿ. ಮೌನಂ ಸರ್ವಾರ್ಥ ಸಾಧಕನ್ ಎಂಬಂತೆ ನಿಮ್ಮ ಕೆಲಸವಷ್ಟೇ ನಿಮ್ಮದಾಗಿರಲಿ. ಡಿಸೆಂಬರ್ ತಿಂಗಳ ಯಾವುದಾದರೂ ಒಂದು ಮಂಗಳವಾರ ಅಥವಾ ಶನಿವಾರ ಹತ್ತಿರದ ದೇವಸ್ಥಾನಕ್ಕೆ ಹೋಗಿ ಬಡವರಿಗೆ ಅಥವಾ ಅಂಗವಿಕಲರಿಗೆ ಅನ್ನದಾನ ಮಾಡಿ ಅಥವಾ ಕಪ್ಪು ಬಟ್ಟೆಯನ್ನು ದಾನ ಮಾಡಿ. ಪ್ರಾಣಿಗಳಿಗೆ, ಅದರಲ್ಲೂ ಮುಖ್ಯವಾಗಿ ನಾಯಿಗಳಿಗೆ ಆಹಾರ ನೀಡುವುದರಿಂದ ಶನಿ ದೋಷ ಮತ್ತು ಬರುವ ಕಷ್ಟಗಳು ದೂರವಾಗುತ್ತವೆ. ಓಂ ಶನ್ ಶನೈಶ್ಚರಾಯ ನಮಃ ಎಂಬ ಮಂತ್ರವನ್ನು ಪ್ರತಿದಿನ 108 ಬಾರಿ ಪಠಿಸಿ. ಈ ತಿಂಗಳು ನಿಮ್ಮ ಅದೃಷ್ಟವನ್ನು ಹೆಚ್ಚಿಸಿಕೊಳ್ಳಲು ಈ ಅಂಶಗಳನ್ನು ಗಮನದಲ್ಲಿಡಿ. ನಿಮ್ಮ ಅದೃಷ್ಟದ ಬಣ್ಣ ಈ ತಿಂಗಳು ನೀಲಿ ಮತ್ತು ಕಪ್ಪು. ಯಾವುದೇ ಶುಭ ಕಾರ್ಯಕ್ಕೆ ಹೋಗುವಾಗ ಈ ಬಣ್ಣದ ಕರವಸ್ತ್ರವನ್ನಾದರೂ ಜೊತೆಯಲ್ಲಿಡಿ. ಅದೃಷ್ಟದ ಸಂಖ್ಯೆ 8 ಮತ್ತು 4. ಅದೃಷ್ಟದ ದಿನಗಳು ಶನಿವಾರ ಮತ್ತು ಶುಕ್ರವಾರ. ಈ ದಿನಗಳಲ್ಲಿ ನೀವು ಹೊಸ ಕೆಲಸವನ್ನು, ಹಣಕಾಸಿನ ವ್ಯವಹಾರವನ್ನು ಅಥವಾ ಪ್ರಯಾಣವನ್ನು ಆರಂಭಿಸಿದರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಒಟ್ಟಾರೆಯಾಗಿ ಹೇಳುವುದಾದರೆ ಕುಂಭ ರಾಶಿಯವರಿಗೆ ಡಿಸೆಂಬರ್ ತಿಂಗಳು ಒಂದು ಬಂಗಾರದ ಅವಕಾಶ. ಕಳೆದ 1 ವರ್ಷದಿಂದ ನೀವು ಪಟ್ಟಪಾಡಿಗೆ ಈಗ ಫಲ ಸಿಗುವ ಸಮಯ. ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಮತ್ತು ಅಪವಾದದ ಭಯ ಬಿಟ್ಟರೆ ಉಳಿದೆಲ್ಲ ವಿಷಯದಲ್ಲೂ ನೀವು ರಾಜರಂತೆ ಮೆರೆಯಲಿದ್ದೀರಿ. ಜೀವನದ ದಿಕ್ಕು ಪಾತಾಳದಿಂದ ಆಕಾಶದ ಕಡೆಗೆ ಏರಲಿದೆ. ಕೇವಲ ಗ್ರಹಗಳ ಮೇಲೆ ಭಾರ ಹಾಕಿ ಕೂರಬೇಡಿ. ನಿಮ್ಮ ಪ್ರಯತ್ನವೂ ಇರಲಿ. ಧೈರ್ಯವಾಗಿ ಮುನ್ನಡೆಯಿರಿ. ಯಶಸ್ಸು ನಿಮ್ಮದಾಗಲಿದೆ. ನಿಮ್ಮ ಜೀವನದಲ್ಲಿ ಇಂತಹ ಬದಲಾವಣೆಗಳು ಆಗುತ್ತಿವೆಯೇ ಅಥವಾ ನಿಮಗೆ ಬೇರೆ ಯಾವುದಾದರೂ ಸಮಸ್ಯೆಗಳಿವೆಯೇ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆಯೇ ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಕುಂಭ ರಾಶಿಯ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ.